ಲಿಂಗದ ರೂಪದಲ್ಲಿ ಪೂಜಿಸುವ ದೇವನರ್ತಕಿ ಪಿಂಗಳಿಯ ಶಾಪವನ್ನು ವಿಮೋಚನೆ ಮಾಡಲು ಭೂಲೋಕಕ್ಕೆ ಧರೆಗಿಳಿದ ದೇವಿ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿಯ ಇತಿಹಾಸ ಗೊತ್ತಾ? ಪ್ರತಿ ವರ್ಷ ಕುಬ್ಜಾ ನದಿಯು ದೇವಿಯ ಪಾದವನ್ನು ಸ್ಪರ್ಶಿಸಲು ಕಾರಣವೇನು? ಸುತ್ತ ಹರಿದ್ವರ್ಣ ಕಾಡುಗಳ ಮಧ್ಯದಲ್ಲಿ ನಿಂತಹ ಈ ತಾಯಿ ಯಾರೋ? ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಲಿಂಗ ರೂಪದಲ್ಲಿ ನೆಲೆಸಿರುವಂತಹ ದೇವಿಯ ದೇವಸ್ಥಾನ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿತ್ತು. ಈ ಕತೆ ಒಂದು ಇತಿಹಾಸವನ್ನು ಹೊಂದಿತ್ತು. ಎಲ್ಲರೂ ಶಿವನನ್ನು ಲಿಂಗದ ರೂಪದಲ್ಲಿ ನೋಡಿರ್ತೀರಿ, ಬಟ್ ಯಾವುದೇ ಅಮ್ಮನವರನ್ನು ಲಿಂಗದ ರೂಪದಲ್ಲಿ ಕಂಡಿಪ್ಪು ಸಾಧ್ಯ ಇಲ್ಲ. ಬಟ್ ಹಚ್ಚ ಹಸಿರಿನ ಪ್ರಕೃತಿಯ ಮಧ್ಯೆ ಇಲ್ಲೊಂದು ದೇವಿ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಲಿಂಗದ ರೂಪದಲ್ಲಿ ನಮ್ಮೂರಲ್ಲಿ ನೆಲೆಸಿದ್ದಾರೆ. ಅವರ ಒಂದು ಇತಿಹಾಸವನ್ನು ಇವತ್ತು ತಿಳ್ಕೊಳ್ಳೋಣ. ವರ್ಷಕ್ಕೊಮ್ಮೆ ಪಾದ ಸ್ಪರ್ಶಿಸಿ ಪಾಪ ಕಳೆದುಕೊಳ್ಳುವ ಕುಬ್ಜೆ, ಮದುವೆಯ ಊಟದ ಶೈಲಿಯಲ್ಲಿ ಭಕ್ತರಿಗೆ ಅನ್ನಪ್ರಸಾದ, ಹಸಿರು ಪ್ರಕೃತಿಯ ಮಧ್ಯೆ ಕಮಲದಲ್ಲಿ ನೆಲೆಸಿರುವಂತಹ ತಾಯಿ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ. ಕಮಲಶಿಲೆಯ ದೇವಸ್ಥಾನವು ಕುಂದಾಪುರದಿಂದ 35 ಕಿಲೋಮೀಟರ್ ದೂರದಲ್ಲಿ ನೆಲೆಗೊಂಡಿರುವ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿ ದೇವಸ್ಥಾನವಾಗಿದೆ. ಲಿಂಗ ರೂಪದಲ್ಲಿ ನಿಂತ ದುರ್ಗಾದೇವಿಯನ್ನು ಇಲ್ಲಿ ಪೂಜಿಸಲಾಗುತ್ತದೆ. ಕಮಲಶಿಲೆಯಲ್ಲಿ ದುರ್ಗಾದೇವಿಯ ದರ್ಶನವನ್ನು ಮಾಡಿದವರು ಅಲ್ಲಿ ಸ್ವಲ್ಪ ದೂರದಲ್ಲೇ ಇರುವ ಆದಿ ಗುಹಾಲಯಕ್ಕೆ ಭೇಟಿ ನೀಡುವುದು ವಾಡಿಕೆ. ಇದು ನಾಗದೇವತೆಗಳ ಪವಿತ್ರ ಸ್ಥಳ. ಅಲ್ಲಿಂದ ಸ್ವಲ್ಪ ಮುಂದೆ ಸಾಗೋ ಕಿರಿದಾದ ಹಾರಿ ನೇರವಾಗಿ ಕಾಶಿಗೆ ಹೋಗುತ್ತದೆ ಎನ್ನುವಂತಹ ನಂಬಿಕೆ ಕೂಡ ಇದೆ. ಇರ್ತೀವಿ ಬೆಳಿಗ್ಗೆ 9:30ರಿಂದ 4:30 ತನಕ. ಮತ್ತೆ ನಾಗದೇವತೆ ಇದೆ ಒಳಗಡೆ, ಮತ್ತೆ ಸರ್ಪ ತೀರ್ಥ ಇದೆ. ಈ ತೀರ್ಥ ಹೋಗಿ ದೇವರಿಗೆ ಸ್ನಾನ ಮಾಡಿಸುತ್ತೆ. ಜುಲೈಲಿ ಒಂದಿನ. ಇದು ಪವಾಡದಲ್ಲಿ ಗುಹೆ ನಿಂತಿರೋದು, ಮನುಷ್ಯ ಮಾಡಿರೋದಲ್ಲ, ದೈವ ನಿರ್ಮಿತ. 150 ಅಡಿ ಹೋದ್ವಿ ನಾವು. ನಾಥ ಪರಂಪರೆ ಜೋಗಿಗಳು, ಯೋಗಿಜಿ ನಮ್ಮ ಸ್ವಾಮಿಗಳು ಅನ್ನೋದಿನ ಈ ತಾಯಿ ಸೇವೆ ಮಾಡ್ಕೊಂಡು ಇಲ್ಲಿರ್ತೀವಿ. ಭೈರವೇಶ್ವರ, ಲಕ್ಷ್ಮೀ ಸರಸ್ವತಿ, ಕಾಳಿ, ಜಮ್ಮು ಜೈ ಮಾತಾಜಿ ನೋಡಿ ಅಷ್ಟೇ ಇಲ್ಲಿ ಪವರು. 100 ಅಡಿ ಹೋಗೋದು ತುಂಬ ಕಷ್ಟ ಇದೆ. ಅದು ಪ್ರೀತಿಯಿಂದ ಬರ್ತಾರೆ. 1 ಸಲ ಬಂದವರು 10 ಸಲ ಬರ್ತಾರೆ. ಆ ಥರ ಇಲ್ಲಿ ಅನುಗ್ರಹ ಆಗುತ್ತೆ. ಮತ್ತೆ ಇದು ಹುಲಿ ಚಾವಡಿ ಅಂತ, ರಾತ್ರಿ ಎಲ್ಲ ಪ್ರಾಣಿಗಳೆಲ್ಲ ಬಂದು ಚಳಿ ಕಾಸ್ಕೊಂಡು ಹೋಗುತ್ತೆ. ಪರಂಪರೆ ಅನುದಿನ ಮಾಡ್ತೀವಿ. ಬೆಂಕಿ ಹಾಕ್ಬೇಕು. ಇವತ್ತಿನದಲ್ಲ, 5-6 ತಲೆಮಾರಿಂದ ಈ ತಾಯಿ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಬಂದ ಭಕ್ತರನ್ನೆಲ್ಲ ಭಗವಂತ ಕಾಪಾಡಲಿ. ನಮಗೂ ತುಂಬ ಕಷ್ಟ ಆಗುತ್ತೆ ಹತ್ತಿ ಇಳಿದು, ಆದರೂ ತುಂಬ ಖುಷಿಯಿಂದ ಈ ತಾಯಿ ಸೇವೆ ಮಾಡ್ತೀವಿ. ಯಾಕಂದರೆ ಅನ್ನ ಕೊಟ್ಟಿದ್ದವಳು ತಾಯಿ, ಬಂದವರು ಆಸೆ ಮಾಡ್ತಾರೆ. ಇಂಥ ಭಾಗ್ಯ ನಮ್ಮ 7 ಜನ್ಮಕ್ಕೂ ಸಿಗಲ್ಲ. ಈ ಜನ್ಮದಲ್ಲಿ ಈ ಸೇವೆ ಮಾಡ್ತಾ ಇದ್ದೀವಿ. ಮತ್ತು ಪವಾಡ, ಗೋಯಿ ಮೇಲೆ ಇಷ್ಟು ಮರ ಇದ್ದರೂ ಒಂದು ಬೇರು ಸಹ ಕೆಳಗಡೆ ದೇವ್ರು ಬಿಟ್ಟಿಲ್ಲ. ಕಾಡು ಪ್ರಾಣಿಗಳೆಲ್ಲ ಇದೆ. ಇವತ್ತಿನವರಿಗೆ ಯಾರಿಗೂ ತೊಂದರೆ ಮಾಡಿಲ್ಲ. 100 ಕಾಲ ಚೆನ್ನಾಗಿರಿ ಭಕ್ತರು ಎಲ್ಲರಿಗೂ ಭಗವಂತ ಒಳ್ಳೆಯದು. ಈ ಗುಹೆಯಲ್ಲಿ ಸಾವಿರಾರು ಬಾವಲಿಗಳು ವಾಸವಿದ್ರೂ ಕೂಡ ಯಾವುದೇ ಭಕ್ತಾದಿಗಳಿಗೆ ಹಾನಿಯನ್ನ ಮಾಡಿಲ್ಲ. ಪ್ರತಿ ವರ್ಷ ಕುಬ್ಜೆಯು ತಾಯಿಯ ಪಾದವನ್ನು ಸ್ಪರ್ಶಿಸಿ ತನ್ನ ಪಾಪ ವಿಮೋಚನೆಯನ್ನು ಮಾಡಿಕೊಳ್ಳುವಂಥದ್ದು ಗೊತ್ತೇ ಇದೆ. ಆದರೆ ಇದರ ಹಿಂದಿನ ಇತಿಹಾಸವೇನೆಂದರೆ, ಆಸ್ಥಾನದ ನರ್ತಕಿ ಎಂದೇ ಪ್ರಸಿದ್ಧಳಾದ ಪಿಂಗಳ ಎನ್ನುವಂತಹ ಸುಂದರ ಮಹಿಳೆ ಕೈಲಾಸ ಪರ್ವತದ ಮೇಲೆ ಶಿವ ಮತ್ತು ಪಾರ್ವತಿಯ ದೇವಿಯ ಮುಂದೆ ತನ್ನ ಅತ್ಯುತ್ತಮ ನೃತ್ಯವನ್ನು ಪ್ರದರ್ಶಿಸುತ್ತಿದ್ದಾಳಂತೆ. ಪಿಂಗಳೆಯ ಅತ್ಯುತ್ತಮ ನೃತ್ಯವನ್ನು ನೋಡಿ ಮತ್ತೆ ಪುನಃ ನೃತ್ಯ ಮಾಡಲು ಕೇಳಿದಾಗ ಅವಳು ತನ್ನ ಅಹಂಕಾರದಿಂದ ನಿರಾಕರಿಸ್ತಾಳೆ. ಇದು ಪಾರ್ವತಿ ದೇವಿಗೆ ತುಂಬ ಕೋಪವನ್ನುಂಟು ಮಾಡುತ್ತಂತೆ. ಕೋಪದಿಂದ ದೇವಿ ಪಾರ್ವತಿಯು ನೀನು ನಿನ್ನ ಸೌಂದರ್ಯವನ್ನೆಲ್ಲ ಕಳೆದುಕೊಂಡು ಕುರೂಪಿ ಮಹಿಳೆಯಾಗಬೇಕೆಂದು ಶಾಪವನ್ನು ನೀಡ್ತಾರಂತೆ. ಪಿಂಗಳಿಯು ಭೂಲೋಕದಲ್ಲಿ ಕುರೂಪಿಯಾಗಿ ಬದುಕಲು ಸಾಧ್ಯವಾಗದೆ ಅವಳು ತನ್ನ ತಪ್ಪನ್ನು ಅರಿತು ಸ್ವಲ್ಪ ಕರುಣೆ ತೋರುವಂತೆ ಪಾರ್ವತಿ ದೇವಿಯನ್ನ ಬೇಡಿಕೊಂಡ್ಳು. ಆಗ ದೇವಿಯು ಕಾರಾರತಾಸುರರನ್ನ ಮತ್ತು ಅವನು ಮಾಡುತ್ತಿದ್ದ ಎಲ್ಲ ದುಷ್ಕೃತ್ಯಗಳನ್ನು ಕೊನೆಗಳಿಸಲು ಭೂಲೋಕಕ್ಕೆ ಬರುತ್ತೇನೆ. ಆಗ ನಾನು ಸಹ್ಯಾದ್ರಿ ವರದಲ್ಲಿ ಲಿಂಗ ರೂಪದಲ್ಲಿ ಕಾಣಿಸಿಕೊಳ್ಳಲಿದ್ದೇನೆ ಎಂದು ಪಿಂಗಳಿಗೆ ಭರವಸೆಯನ್ನು ಕೊಡ್ತಾರಂತೆ. ಪಾರ್ವತಿ ದೇವಿಯು ಪಿಂಗಳಳನ್ನ ಸುಪಾರ್ಶ್ವ ಗುಹೆಯ ಬಳಿ ಇರುವಂತೆ ಮತ್ತು ತಾನು ಆಕೆಯನ್ನ ಕ್ಷಮಿಸಿ ಅವಳಿಗೆ ಮೋಕ್ಷವನ್ನ ನೀಡುವವರೆಗೂ ಮಂತ್ರಗಳನ್ನ ಪಠಿಸುತ್ತಿರುವಂತೆ ಹೇಳ್ತಾರಂತೆ.
ಆಗ ಪಿಂಗಳೆಯು ದೇವಿಯ ಆದೇಶದಂತೆ ಅವರು ಹೇಳಿದ ಹಾಗೆ ಮಾಡ್ತಾರಂತೆ ಮತ್ತು ನಂತರ ದೇವಿಯು ಸಂತುಷ್ಟಳಾಗಿ ಆಕೆಯ ಮುಂದೆ ಲಿಂಗ ರೂಪದಲ್ಲಿ ಕಾಣಿಸಿಕೊಳ್ತಾರೆ. ಹಾಗಾಗಿ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿಯು ಲಿಂಗ ರೂಪದಲ್ಲಿ ಕಮಲಶಿಲೆಯಲ್ಲಿ ನೆಲೆಗೊಂಡಿತು. ಇನ್ನು ಕುಬ್ಜಾ ನದಿಯಾಗಿ ಪಿಂಗಳೆಯು ಪ್ರತಿ ವರ್ಷ ತಾಯಿಯ ಪಾದವನ್ನು ಸ್ಪರ್ಶಿಸಿ ತನ್ನ ಪಾಪವನ್ನು ವಿಮೋಚನೆ ಮಾಡಿಕೊಳ್ತಾಳೆ. ಇನ್ನು ಅನ್ನಪ್ರಸಾದದ ವಿಷಯಕ್ಕೆ ಬಂದರೆ ಕಮಲಶಿಲೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯ ದೇವಾಲಯವು ಭಕ್ತರಿಗೆ ಪ್ರತಿದಿನ ಮಧ್ಯಾಹ್ನ ಅತ್ಯಂತ ರುಚಿಕರವಾದ ಮತ್ತು ಸಾಂಪ್ರದಾಯಿಕ ಅನ್ನಪ್ರಸಾದವನ್ನು ನೀಡುವುದಕ್ಕೆ ಹೆಸರುವಾಸಿಯಾಗಿರುವಂಥದ್ದು. ಕುಬ್ಜಾ ನದಿಯ ತೀರದಲ್ಲಿರುವ ಈ ದೇವಳದಲ್ಲಿ ಊಟವನ್ನು ಭಕ್ತರು ಮದುವೆಯ ಊಟದಷ್ಟು ಸವಿಯಾದದ್ದು ಎಂದು ಬಣ್ಣಿಸುವುದುಂಟು. ಗೈಸ್, ಕಮಲಶಿಲೆಯಲ್ಲಿ ಮತ್ತೊಂದು ಎಂತನಲ್ಲಿ ಹೇಳಿದ್ರೆ ಇಲ್ಲಿನ ಊಟ ಎಲ್ಲೂ ಸಿಕ್ಕುದಿಲ್ಲ, ಅಷ್ಟು ಬಗೆಯ ಊಟ. ಕಮಲಶಿಲೆಗೆ ನೀವೇನಾರು ಎಲ್ಲಿಂದಾರು ಈ ಊರಿನರೇ ಆಗಿರಿ ಅಥವಾ ಎಲ್ಲಿಂದಾರು ಬಂದಿರಿ, ಕಮಲಶಿಲೆ ಊಟ ಮಾತ್ರ ಯಾವತ್ತೂ ಮಿಸ್ ಮಾಡ್ಕೊಳ್ಬೇಡಿ. ಮತ್ತು ಕಮಲಶಿಲೆಗೆ ಮೂಲವಾದ ಗುಹೆ ಇಲ್ಲೇ ಹತ್ತಿರದಲ್ಲಿತ್ತು. ಆ ಗುಹೆ ಅಂತನಲ್ಲಿ ಹೇಳಿದ್ರೆ ಅಲ್ಲಿಂದ ಕಾಶಿಗೆ ದಾರಿ ಇತ್ತನಲ್ಲಿ ಹೇಳಿ ನಮ್ದ್ರ ಅಲ್ಲಿಂದ ಹೊರೆ. ಮತ್ತು ಆ ಗುಹೆ ಒಳಗೆ ಎಷ್ಟೋ ಬಾವಲಿಗಳಿತ್ತು. ಬಟ್ ಇಲ್ಲಿವರೆಗೂ ಯಾವತ್ತೂ ಯಾವ ಬಾವಲಿ ಕೂಡ ಯಾವ ಜನರಿಗೂ ಹಾನಿಯನ್ನು ಉಂಟು ಮಾಡಲಾಮ್ರ. ಹಾಗೆ ಅಲ್ಲಿ ಹುಲಿನೂ ಬದತ್ತು ಅಪರೂಪಕ್ಕೊಂದ್ಸಲ ನನಗೆ ಹೇಳಿ ಒಂದು ನಂಬಿಕೆ ಇತ್ತು. ಇನ್ನು ತಾಯಿಯ ಸಲುವಾಗಿ ಹರಕೆಯ ರೂಪದಲ್ಲಿ ಭಕ್ತರು ಯಕ್ಷಗಾನ ಸೇವೆಯನ್ನು ಕೂಡ ಸಲ್ಲಿಸ್ತಾರೆ. ಜೊತೆಗೆ ವರ್ಷಕ್ಕೊಮ್ಮೆ ಜಾತ್ರೆಯೂ ಕೂಡ ಇಲ್ಲಿ ನಡೀತದೆ. ಇದಿಷ್ಟು ಕಮಲಶಿಲೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿಯ ಇತಿಹಾಸ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.